ಇದು ಎಮ್ ಟ್ರ್ಯಾಕನ್ನು ಗೋಲ್ಡನ್ ಕಲರ್ ಯೂಸ್ ಮಾಡಿದ್ದೀವಿ. ಗೋಲ್ಡನ್ ಕಲರಲ್ಲಿ ರನ್ನರ್ಸ್ ಜೊತೆಗೆ ಮೂವ್ ಆಗುತ್ತೆ. ಇದು ಲೆನಿನ್ ಮೇಲೆ ಎಂಬ್ರಾಯ್ಡ್ರಿ ಆಗಿರೋವಂಥದ್ದು ಫ್ಯಾಬ್ರಿಕ್ಕು. ಸೊ ಲೆನಿನ್ ಫ್ಯಾಬ್ರಿಕ್ ಮೇಲೆ ಎಂಬ್ರಾಯ್ಡ್ರಿ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಗೋಲ್ಡನ್ ಕಲರ್ ಜೊತೆಗೆ ಥಿಕ್ ಕರ್ಟನ್ನು ಲೈಟ್ ಗೋಲ್ಡ್ ಕಲರನ್ನೇ ಥಿಕ್ ಕರ್ಟನ್ನು ಮಾಡಿದ್ದೀವಿ. ಅದು ಮೇಲೆ ರನ್ನರ್ಸ್ ತುಂಬ ಈಸಿ ಮೂಮೆಂಟ್ ಇರುತ್ತೆ. ಪ್ಲೀಟ್ಸ್ ಈ ಥರ ಸೈಡಿಗೆ ಇದು ರೆಗ್ಯುಲರಾಗಿ ಡೇ ಟೈಮಲ್ಲಿ ಥಿಕ್ ಕರ್ಟನ್ ಈ ಥರ ಸೈಡ್ಗೆ ಇರುತ್ತೆ. ಬರೀ ಶೇರ್ ಕರ್ಟನ್ ಮಾತ್ರ ಕಂಪ್ಲೀಟಾಗಿ ಡೇ ಕರ್ಟನ್ ಥರ ಅದನ್ನು ಹಾಕಿರ್ತೀವಿ. ಮತ್ತು ಎರಡೂ ಕಡೆ ಈ ಥರ ಸೈಡಿಗೆ ಕಟ್ಬಿಟ್ಟು ಅದಕ್ಕೆ ನಾವು ವೆಲ್ಕ್ರೋ ಜೊತೆ ಒಂದು ಬೆಲ್ಟ್ ಮಾಡಿರ್ತೀವಿ. ನೋಡಿ, ಈ ಥರ ವೆಲ್ಕ್ರೋ ಜೊತೆ ತೆಗೆದು ಆ ಥರ ಹಾಕ್ಬೋದು. ಮತ್ತು ಬೇಕಾದಾಗ ವೆಲ್ಕ್ರೋನ ತೆಗೆದ್ರೆ ಕಂಪ್ಲೀಟ್ ಥಿಕ್ ಕರ್ಟನ್ನು ಕ್ಲೋಸ್ ಆಗುತ್ತೆ. ಸೊ ಈ ಥರ ಇಲ್ಲಿ ಇನ್ನೂ 3 ವಿಂಡೋಗೆ ಹಾಕಿದ್ವಿ ಈ ಮನೆಯಲ್ಲಿ. ನೋಡಿ, ಅಲ್ಲಿ 2 ವಿಂಡೋ. ಈ ಥರ ಲೈಟ್ ಕಲರ್ಸ್ ಈಗ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ವಾಲ್ ಕಲರು ಅದು ಕ್ರೀಮ್ ಇದ್ದಿದ್ದರಿಂದ ಶೇರ್ ಕರ್ಟನ್ ಕ್ರೀಮ್ ಇದೆ, ಥಿಕ್ ಕರ್ಟನ್ ಒಂದು ಸ್ವಲ್ಪ ಡಾರ್ಕ್ ಮಾಡಿರೋದ್ರಿಂದ ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣ್ತಿದೆ. ಇಡೀ ಮನೆಯಲ್ಲಿ ಆ ಒಂದು ಕಲರ್ನ ಮೇಂಟೈನ್ ಮಾಡಿದ್ದೀವಿ.